ಆಪ್ತ, ಪೂಜಾ ಗಾಂಧಿ ಪಿಕ್ಚರ್ಸ್ ಮಾಡಿದ್ದೆ. ಪೂಜಾ ಗಾಂಧಿ, ಆಮೇಲೆ ಸಾಯಿ ಕುಮಾರ್ ಅವರು, ಥ್ರಿಲ್ಲರ್ ಮಂಜು, ಈ ಥರ. ಇಲ್ಲಿಂದ ನಾನು ಮತ್ತೆ ವಾಪಸ್ ಹೈದರಾಬಾದ್ಗೆ ಹೋಗಿ ಹೈದರಾಬಾದಲ್ಲಿ 10 ವರ್ಷದಿಂದ 43 ಸೀರಿಯಲ್ಸ್ ಬರೆದಿದ್ದೀನಿ ಆ್ಯಸ್ ಎ ರೈಟರ್. ಆಮೇಲೆ ಕನ್ನಡದಲ್ಲಿ ಕಮಲಿ ಅಂತ ಒಂದು ಸೀರಿಯಲ್ ಬಂತು, ಅದು. ಆಮೇಲೆ ಗಟ್ಟಿಮೇಳ, ಈ ಥರ ಸೀರಿಯಲ್ಸ್ಗೆ ಧಾರಾವಾಹಿ ವರ್ಕ್ ಮಾಡ್ತಾಯಿದ್ದೆ ಆ್ಯಸ್ ಎ ರೈಟರ್. ಆಮೇಲೆ ನಾನು ಸಿನಿಮಾ ಫೀಲ್ಡ್ಗೆ ದೂರ ಆಗ್ತೀನಿ ಅನ್ನೋ ಟೈಮಲ್ಲಿ ಮತ್ತೆ ತೆಲುಗಲ್ಲಿ ಯಾರೋ ಪ್ರೊಡ್ಯೂಸರ್, ನೀವು ಆಲ್ರೆಡಿ ಡೈರೆಕ್ಟ್ರು, ಈ ಥರ ರೈಟ್ರಾಗಿ ಬ್ಯುಸಿ ಆಗಿದ್ದಾರೆ, ಮತ್ತೆ ವಾಪಸ್ ಸಿನಿಮಾ ಮಾಡಿ ಅಂತ ಹೇಳಿದ್ರೆ ಸರಿ, ಯಾಕೆಂದರೆ ಬರೆಯೋದಕ್ಕೆ ಯಾವಾಗಾದರೂ ಬರೆಯೋದು, ಇನ್ನೊಂದು 10 years ಆದಮೇಲೆ ಕೂಡ ಬರಿಬೋದು. ಡೈರೆಕ್ಷನ್ ಅಂದರೆ ಒಂದು ಈ ಏಜಲ್ಲಿ ಮಾಡಬೇಕಲ್ಲ ನೀವು ಅಂತ ಹೇಳಿದ್ರೆ ಮತ್ತೆ ವಾಪಸ್ ತಿರ್ಗಾ ಸಿನಿಮಾ ಶುರು ಮಾಡಿದ್ವಿ, ರಾಘವ ರೆಡ್ಡಿ ಅಂತ. ಆಮೇಲೆ ಆದಿಪರ್ವಂ ಅಂತ, ಅದು ಕನ್ನಡ, ತೆಲುಗು, ತಮಿಳು, ಮಲಯಾಳಂ 4 ಭಾಷೆಯಲ್ಲಿ ಬಂತು. ಈ ಟೈಮಲ್ಲಿ ಆದಿಪರ್ವ ಸಿನಿಮಾ ರಿಲೀಸ್ ಆಗಿದ್ದ ನಮ್ಮ ಕೃಷ್ಣ ಅವರೊಂದು ಅವ್ರ ಸಿನಿಮಾ ಕೂಡ ಜುವೆಲ್ ಥೀಫ್ ಅಂತ ಒಂದು ತೆಲುಗು ಪಿಕ್ಚರ್ ರಿಲೀಸ್ ಆಯಿತು ಸೇಮ್ ಡೇ. ಅವರು ನಮ್ಮ ಸಿನಿಮಾ ನೋಡಿ ನನ್ನ ಡೈರೆಕ್ಷನು, ಆಮೇಲೆ ನನ್ನ ವೇ ಆಫ್ ಸ್ಕ್ರೀನ್ ಪ್ಲೇ ಇಷ್ಟ ಆಗಿ ಮೀಟಾಗಿ ಅವರು ಒಂದು ಕನ್ನಡ, ತೆಲುಗು ಈ ಥರ ಸೇಮ್ ಸ್ಟೈಲಲ್ಲಿ ಇನ್ನೊಬ್ಬ ಕಲಾವಿದರನ್ನ ಬೇರೆ ಬೇರೆ ಇದರಲ್ಲಿ ಮಾಡೋಣ, ಬೇರೆ ಭಾಷೆಯಲ್ಲಿ. ಅದನ್ನು ನಾನು ಕನ್ನಡದಲ್ಲಿ ಆಲ್ರೆಡಿ ಕನ್ನಡನೇ ನಾನು ಲೈಫ್ ಕೊಡ್ದು. ಆ್ಯಕ್ಚುಲಿ ತೆಲುಗಲ್ಲಿ ಡೈರೆಕ್ಟ್ರಾಗಿ ಮಾಡಿ ಮತ್ತೆ ಫೇಡ್ಔಟ್ ಆಗಿ ರವಿಕಿರಣ್ ಜೊತೆ ಕನ್ನಡಕ್ಕೆ ಬಂದು ಕರ್ನಾಟಕದಲ್ಲಿ ಬದುಕು, ಸುಕನ್ಯಾ ಸೀರಿಯಲ್ಸ್ ಬರೆಯುವಾಗ ಮತ್ತೆ ವಾಪಸ್ ನನಗೆ ಲೈಫ್ ಕೊಟ್ಟಿದ್ದು ಕರ್ನಾಟಕ. ನಾನು ಆ್ಯಕ್ಚುಲಿ ನನ್ನ ಮದರ್ ಟಂಗ್ ಕನ್ನಡ, ಮನೇಲಿ ಮಾತಾಡೋದು ಕನ್ನಡನೇ, ಆಚೆ ಬಂದರೆ ತೆಲುಗು ಮಾತಾಡ್ತೀವಿ. ಯಾಕಂದರೆ ನಾವು ರಾಯಚೂರಿನವರು 150 ವರ್ಷದಿಂದ ಮೈಗ್ರೇಟ್ ಆಗಿ ಆದವಾನಿಯಲ್ಲಿ ಸೆಟ್ಲ್ ಆಗಿದ್ದು. 31 ವರ್ಷ ಆಯಿತು, 31 years ಆಫ್ ಫಿಲ್ಮ್ ಲೈಫ್ ನಂದು, ಆ್ಯಸ್ ಎ ರೈಟರ್, ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್, ಆ್ಯಸ್ ಎ ಡೈರೆಕ್ಟರ್, ಆ್ಯಸ್ ಎನ್ ಆರ್ಟಿಸ್ಟ್, ಎಲ್ಲ ಅಂದರೆ ಆಲ್ಮೋಸ್ಟ್ 6-7 ಕ್ಯಾರೆಕ್ಟರ್ಸ್ ಮಾಡಿದ್ದೆ ನಾನು. ಸೊ ಮತ್ತೆ ಲೈಫ್ ಕೊಡುವಂಥ ಪಿಕ್ಚರ್ ಮಾಡಬೇಕು ಅಂದರೆ ತೆಲುಗಲ್ಲಿ, ಕನ್ನಡದಲ್ಲಿ ಒಳ್ಳೆ ಕಲಾವಿದರು ಇರಬೇಕು, ಒಳ್ಳೆ ಸ್ಟಾರ್ ಕಾಸ್ಟ್ ಇರಬೇಕು ಅಂದರೆ ಫಸ್ಟ್ ಟೈಮ್ ನಾನು ಅಪ್ರೋಚ್ ಆಗಿದ್ದು ಫಸ್ಟ್ ರಾಗಿಣಿ ಅವರಿಗೆ ಕತೆ ಹೇಳಿದೆ. ಗ್ಯಾಪ್ ನಂತರ ಅವ್ರು ಕೂಡ ಸಿನಿಮಾ ಮಾಡಬೇಕು ಅಂದರೆ ಅವ್ರನ್ನ ತೆಲುಗಲ್ಲಿ ಒಂದು ಸಿನಿಮಾ ಮಾಡಿಸ್ಬೇಕಂತ ಹೇಳಿಬಿಟ್ಟು ಒಂದು ಸಿಂಗಲ್ ಸಿಟ್ಟಿಂಗಲ್ಲಿ ಓಕೆ ಮಾಡಿದ್ರು. ಅವರು ಸಾರಾ ಅಂತ ಒಂದು ಕ್ಯಾರೆಕ್ಟ್ರು, 2 ವೇರಿಯೇಷನ್ಸ್ ಇರುತ್ತೆ. ಅವರು ಆ್ಯಕ್ಷನ್ ಹೀರೋಯಿನ್ ಆಗಿ ಎಲ್ರಿಗೂ ಪರಿಚಯ ಇಲ್ಲಿ ಅವರು. ಆಮೇಲೆ ವರಲಕ್ಷ್ಮಿ ಶರತ್ ಕುಮಾರ್ ಅವರು ತುಂಬ ಸೀನಿಯರ್ ಆರ್ಟಿಸ್ಟು, ತಮಿಳು, ತೆಲುಗು, ಕನ್ನಡ ಎಲ್ಲೂ ಗೊತ್ತಿರೋಂಥ ಕಲಾವಿದರು. ಸೊ ಅವ್ರನ್ನು, ಆಮೇಲೆ ನವೀನ್ ಚಂದ್ರ, ಕೃಷ್ಣ ಅವರು, 52 ಜನ ಕಲಾವಿದರು, ಎಲ್ಲ ಭಾಷೆಯಲ್ಲಿ. ಶರತ್ ಲೋಹಿತಾಶ್ವ, ಆಮೇಲೆ ರವಿಶಂಕರ್ ಅವರು. ಸೊ ಅಷ್ಟು ಜನನ ಒಂದು ಕಡೆ ಸೇರಿಸಿ ಒಂದು ದೊಡ್ಡ ಆ್ಯಕ್ಷನ್ ಪಿಕ್ಚರ್ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲರ್ ಮಾಡೋದು ತುಂಬ ಕಷ್ಟ. 45 ಡೇಸಲ್ಲಿ 45 ದಿವಸದಲ್ಲಿ ಮುಗಿಸಿದ್ದೀವಿ ಪಿಕ್ಚರು, ಇನ್ಕ್ಲೂಡಿಂಗ್ VFX ಅಂದರೆ ಬ್ಲೂ ಮ್ಯಾಟ್ ವರ್ಕು, ಗ್ರೀನ್ ಮ್ಯಾಟ್ ವರ್ಕು. ತುಂಬ ಕಷ್ಟ ಆ್ಯಕ್ಚುಲಿ ಇದು. ಅದು ಸಾಧ್ಯತೆ ಆಗಿದ್ದು ನಮ್ಮ ಕ್ಯಾಮರಾಮನ್ DOP ಹರೀಶ್ ಸೊಂಡೆಕಪ್ಪ ಅವರು ಸಪೋರ್ಟ್ ಮಾಡಿದ್ರು. ಅವರು ಜೊತೆ ನಾನು 5th ಮೂವಿ ಇದು ಒಟ್ಟಿಗೆ ಮಾಡಿದ್ವಿ ಇಲ್ಲಿ. ಆ್ಯಂಡ್ ಅವ್ರ ಸಪೋರ್ಟು, ಆಮೇಲೆ ನಿರ್ಮಾಪಕರಾದ ಕೃಷ್ಣ ಸಾಯಿ ಅವರು, MSK ಬ್ರಹ್ಮಶ್ರೀ ಫಿಲಿಮ್ಸ್ ಅವ್ರದ್ದು 3rd ಮೂವಿ ಇದು, ಅವ್ರಿಗಿರೋ ಪ್ಯಾಷನು. ಆ್ಯಂಡ್ ಎಲ್ಲರೂ ಕೂಡ, ನವೀನ್ ಚಂದ್ರ, ಆಮೇಲೆ ರಾಗಿಣಿ ಅವರು, ವರಲಕ್ಷ್ಮಿ ಶರತ್ ಕುಮಾರ್ ಅವರು, ಸಪ್ತಗಿರಿ ಅಂತ, ಶ್ರೀನಿವಾಸ್ ರೆಡ್ಡಿ ಅಂತ, ರವಿಶಂಕರ್ ಅವರು ಒನ್ ಡೇಯಲ್ಲಿ ಬೆಳಿಗ್ಗೆ ಒಂದು 8 ಗಂಟೆಗೆ ಕೂತ್ಕೊಂಡ್ರೆ, ಒಂದು ಪೂಜಾ ಒಂದು ಸೀನು 8 ಗಂಟೆಗೆ ಕೂತ್ಕೊಂಡ್ರೆ ಪೂಜಾ ಮಂದಿರದಲ್ಲಿ, ಆಲ್ಮೋಸ್ಟ್ ನೈಟ್ 9ವರೆಗೂ ಒಂದೇ ಜಾಗದಲ್ಲಿ ಕೂತ್ಕೊಂಡು ಎಲ್ಲ ಸೀನ್ಸ್, ಅಂದರೆ ಗ್ರೀನ್ ಮ್ಯಾಟ್ ವರ್ಕ್ ಅಂದರೆ ತುಂಬ ರಿಸ್ಕ್ ಇರುತ್ತೆ ಆ್ಯಕ್ಚುಲಿ ಆರ್ಟಿಸ್ಟಿಗೆ. ಅವರು ಸೂಪರಾಗಿ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಕೂಡ ಅದ್ಭುತವಾಗಿರುತ್ತೆ ಇದರಲ್ಲಿ, ಮಹಾಕಾಳಿ ಅಂತ. ಆ್ಯಂಡ್ ರಾಗಿಣಿ ಅವರು ಕೂಡ ರೋಪ್ಸ್ ಎಲ್ಲ ಇದು ಮಾಡಿಕೊಂಡು ಫೈಟ್ ಮಾಡೋದು, ಆ್ಯಕ್ಷನ್ ಅಂದರೆ ಟೋಟಲ್ ಸರಪಳಿ ಅಂದರೆ ಚೈನ್ಸ್ ಜೊತೆ ಅವರು ಆ್ಯಕ್ಷನ್ ಮಾಡಿದ್ದು. ಆ್ಯಂಡ್ ಗ್ರೀನ್ ಮ್ಯಾಟಲ್ಲಿ ಅಂತ ಆಲ್ಮೋಸ್ಟ್ ಒಂದು 50-60 ಫೀಟ್ ಹೈಟ್ ಜಂಪ್ ಮಾಡೋದು ತುಂಬ ರಿಸ್ಕ್ ಅದು ಆ್ಯಕ್ಚುಲಿ. ಅದು ಸೂಪರಾಗಿರುತ್ತೆ. ನಿಮಗೆ ಟೀಸರಲ್ಲಿ ನೋಡಿರ್ತೀರ. ಪೊಲೀಸ್ ಕಂಪ್ಲೇಂಟ್ ಮತ್ತೆ ನನಗೆ ಪುನರ್ಜನ್ಮ ಅನ್ಬೋದು.
ಅಂದರೆ ಕನ್ನಡದಲ್ಲಿ, ತೆಲುಗಲ್ಲಿ, ತಮಿಳಲ್ಲಿ ಎಟ್ ಎ ಟೈಮ್ ರಿಲೀಸ್ ಆಗ್ತಿದೆ. ಇವತ್ತು ನಿಮ್ಮನ್ನೆಲ್ಲರನ್ನ ಮೀಟ್ ಆಗೋದು ತುಂಬ ಖುಷಿ ಆಗ್ತಿದೆ. ಪೊಲೀಸ್ ಕಂಪ್ಲೇಂಟ್ ಅಂದರೆ ಆ್ಯಕ್ಚುಲಿ ಒಂದು ಕರ್ಮ ಸಿದ್ಧಾಂತ. ಅಂದರೆ ಒಂದು ತಪ್ಪು ಮಾಡಿದ್ರೆ ಎಷ್ಟೇ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಸಿಕ್ಕಾಕೋತಾರೆ ಅನ್ನೋದೊಂದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದನ್ನು ತಪ್ಪು ಮಾಡಿ ಮುಚ್ಚುಮರಿಯಾಗಿ ಎಷ್ಟು ನಾಲೆಡ್ಜ್ ಇದ್ರೂ ಕೂಡ ಅವ್ನು ಸಿಗ್ತಾನೆ ಹೇಗೆ ಅನ್ನೋದೊಂದು ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಒಂದು ಮಗು ಸೆಂಟಿಮೆಂಟ್ ಇರೋಂಥ ಕ್ಯಾರೆಕ್ಟರ್ ಅದು. ಅದ್ವೈತ ಅಂತ ಒಂದು ಮಗು, ಆತ್ಮಕಥೆ ಇದೆ. ಆತ್ಮದಂತೀರಾ? ಆತ್ಮದಂದರೆ ಲಿಂಕ್ ಟು ಅಂದರೆ ಒಂದು ಮಗುದು ಆ್ಯಂಡ್ ರಾಗಿಣಿ ಅವ್ರದ್ದು ಆ್ಯಂಡ್ ಏನಪ್ಪ ಅಂದರೆ 3-4 ಜನಕ್ಕೆ ಲಿಂಕ್ ಆಗಿರೋಂಥ ಒಂದು ಇದು. ಅದೇ ಓಪನ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅದು. ಅದಕ್ಕೆ ಬೇಕು ಅಂತಲೇ ಪೊಲೀಸ್ ಕಂಪ್ಲೇಂಟ್ ಅಂದರೆ ಒಂದು ಆ್ಯಕ್ಷನ್ ಪಿಕ್ಚರ್ ಥರ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ, ಬಟ್ ಅದಲ್ಲ, ಅದರಿಂದ ಸೆಂಟಿಮೆಂಟ್ ಇದೆ. ಆ್ಯಂಡ್ ತುಂಬ ಫಸ್ಟ್ ಟೈಮ್ ಅವರು ವರಲಕ್ಷ್ಮಿ ಅವರು ಎಂಟರ್ಟೈನ್ಮೆಂಟ್ ಕಾಮಿಡಿ ಮಾಡಿದ್ದಾರೆ. ರೀಲ್ಸ್ ವರಲಕ್ಷ್ಮಿ ಅಂತ ಒಂದು ಡಿಫ್ರೆಂಟ್ ರೋಲ್ ಮಾಡಿದ್ದಾರೆ. ಆ್ಯಂಡ್ ಇವರು ಫಸ್ಟ್ ಟೈಮ್ ಮದರ್ ಸೆಂಟಿಮೆಂಟ್ ನೋಡಿದ್ರೆ, ಈಗ ಸಾಂಗ್ ನೋಡಿರ್ತಾರೆ ನೀವು, ಸೆಂಟಿಮೆಂಟ್ ಮದರ್ ಆಗಿ ಮಾಡಿರೋಂಥ ಇದು. ಆ್ಯಂಡ್ ಅವರು ಕೂಡ 2 ರಿಲಿಜಿಯನ್ ಕ್ಯಾರೆಕ್ಟರ್ ಇರುತ್ತೆ ಅವ್ರದ್ದು, ಸಾರಾ ಅಂತ. ಅದು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಏನದು ಸರ್? ರಾಗಿಣಿ ಅವ್ರೇನೋ ಬರೀ ಆತ್ಮ ಆಗಿ ಇರ್ತಾರೆ, ಫ್ಲಾಶ್ ಬ್ಯಾಕ್ ಹೋಗುತ್ತಾ? ಅದೇ ಮೇನ್ ಆತ್ಮ ಏನಲ್ಲ, ಈ ಕಥೆಗೆ ಆತ್ಮ ಆಗಿರ್ತಾರೆ ಅವರು. ಎಲ್ಲಂದರೆ ಕನ್ನಡ, ತೆಲುಗು ಶೂಟ್ ಮಾಡಿದ್ವಿ ಸರ್, ಕನ್ನಡ ಕೂಡ ಕೆಲವೊಂದು ಸೀನ್ಸ್ ಶೂಟ್ ಮಾಡಿದ್ವಿ. ಹಾಂ, ಹೌದೌದು. ಕೆಲವೊಂದು ಅಂದರೆ ಕಾಮಿಡಿಯನ್ಸ್ ಅವರು ಅಲ್ಲಿ ಇರಬೇಕಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಮೈನ್ ಸೆಂಟ್ರಿಕ್ ಕೆಲವೊಂದು ಸೀನ್ಸ್ ಮತ್ತೆ ರೀಶೂಟ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಅದು ಬಿಟ್ಟಿದೆ ಸರ್. ಹೌದು ಸರ್, ಹೌದು ಸರ್. ಮೈನ್ಲಿ ತೆಲುಗು. ನಮ್ಮ ರಾಗಿಣಿ ಅವ್ರದ್ದು, ಶರತ್ ಲೋಹಿತಾಶ್ ಅವ್ರದ್ದು, ರವಿಶಂಕರ್ ಅವ್ರದ್ದು ಮತ್ತೆ ರೀಕ್ರಿಯೇಟ್ ಮಾಡಿದ್ದು ಕನ್ನಡಕ್ಕೆ ಅಂತ. ಅದೇದಮ್ಮ ಅಂದರೆ ಆ್ಯಕ್ಚುಲಿ ಅಲ್ಲಿ ಅಮ್ಮ ಅಂದರು, ಇಲ್ಲಿ ಅಮ್ಮ ಅಂದರು ಓಕೆ. ಕೆಲವೊಂದು ಸ್ವಲ್ಪ ಟಫ್ ಆಗಿರುತ್ತೆ 2 ಭಾಷೆಯಲ್ಲಿ ಒಂದು ಭಾವನೆ ಹೇಳಬೇಕಾದ್ರೆ. ಅಮ್ಮ ಇಲ್ಲ ಚೇಂಜ್ ಇರುತ್ತೆ. ಇನ್ನೂ ಶೂಟ್ ಇದೆ, ಸ್ವಲ್ಪ ಶೂಟ್ ಮಾಡಿಕೊಂಡು ಮತ್ತೆ ರೀಶೂಟ್ ಮಾಡ್ತೀವಿ. ಬಟ್ ಏನಂದರೆ ಇವತ್ತು ಒಳ್ಳೆ ದಿನ. ಆ್ಯಂಡ್ ನಮಗೊಂದು ಏಪ್ರಿಲ್ ರಿಲೀಸ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗಿದೆ. ಪಬ್ಲಿಸಿಟಿ ಇವಾಗಿಂದ ಶುರು ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಸೇಮ್ ಟೈಟ್ಲು, ಪೊಲೀಸ್ ಕಂಪ್ಲೇಂಟ್ ಅಂತ. ನೆಕ್ಸ್ಟ್ ಮಂತ್ ಮೀಟ್ ಅಂತ ಅಂದ್ಕೊಂಡು ಇನ್ನು ಫೈನಲ್ ಮಾಡಿಲ್ಲ ಸರ್, ಡೇಟ್ ಫೈನಲ್ ಮಾಡಿಲ್ಲ. ಇನ್ನೊಂದಂದರೆ VFX ವರ್ಕ್ ಇದೆ, ಆಮೇಲೆ ಒಂದು 2-3 ಡೇಸ್ ಶೂಟ್ ಇದೆ. ಅದು ಮಾಡಿಕೊಂಡು ಮ್ಯಾಚ್ ಮಾಡಬೇಕು ಅಂತ. ಅದು ಸರ್, ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ. ಆದರೂ ಕೂಡ ನಾನು ಕನ್ನಡದಲ್ಲಿ ಮಾತಾಡಬೇಕು ಅಂತ ಇದರಲ್ಲಿ ಮಾತಾಡ್ತಾ ಇರ್ತದ್ದು ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂಪರ್ ಆಗಿದೆ. ಒಲವೇ ಪ್ರೇಮದ ಬಗ್ಗೆ ಸೂಪರಾಗಿ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಅವ್ರಿಗೆ ಇದು ಫಸ್ಟ್ ಫಿಲ್ಮ್ ಅಲ್ವಾ ಸರ್ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್? ಆಲ್ಬಮ್ಸ್ ತುಂಬ ಗೀತೆಗಳನ್ನು ಬಿಟ್ಟರೆ ಆದಿಪರ್ವ ಮಾಡಿದ್ದಾರೆ, ನಮ್ಮದು ಪ್ರೀವಿಯಸ್ ಪಿಕ್ಚರ್. ಬಟ್ ಅದರಲ್ಲಿ ಟೈಟಲ್ ಸಾಂಗ್ ಮಾತ್ರ ಮಾಡಿದ್ದಾರೆ. ಬಟ್ ಇದು ಕಂಪ್ಲೀಟ್ ಸೋಲೋ ಮ್ಯೂಸಿಕ್ ಡೈರೆಕ್ಟರ್. ಬಟ್ ನಾವೊಂದು ಸಪೋರ್ಟ್ಗೆ ತೆಲುಗಲ್ಲಿ ಬೇರೆ ಒಂದು ಹೀರೋ ಕೃಷ್ಣ ಅವರು, ಸೂಪರ್ ಸ್ಟಾರ್ ಕೃಷ್ಣ ಅವ್ರದ್ದು ಮಾಡಬೇಕಾಯ್ತು. ಅದಕ್ಕೆ ನಾನು ಮಾಡಿದ್ದೀನಿ ಅಷ್ಟೇ. ಅಂದರೆ ರೀಕ್ರಿಯೇಷನ್, ಮಹೇಶ್ ಬಾಬು ಅವರ ಅಪ್ಪ. ನೆಕ್ಸ್ಟ್ ಪ್ರಾಜೆಕ್ಟು ಶ್ರೀಕನಕ ಅಂತ. ಅಲ್ಲಲ್ಲ, ಅದಿದೆ. ಶ್ರೀಕನಕ ಅಂತ ಒಂದು ಪಿಕ್ಚರ್ ಅನೌನ್ಸ್ ಮಾಡ್ತಿದ್ವಿ, ನಿರ್ಮಾಪಕರು ಇದ್ದಾರೆ ಇಲ್ಲೇ. ನೆಕ್ಸ್ಟ್ ಪ್ರಾಜೆಕ್ಟ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಎಲ್ಲ ಇರ್ತಾರೆ, ಖಂಡಿತ ಇರ್ತಾರೆ. ನೋಡಿ, ಅವರು ದೇವಿ ಥರ ಇದ್ದಾರೆ ಇನ್ನೂ ಕೂಡ. 25-30 years ಇದೆ, ಆಲ್ಮೋಸ್ಟ್ 30 years. 96 ನೋಡಿ. ನೀವೇ ಎಲ್ಲರೂ ಹೇಳ್ಬಿಡಿ, ನಾನು ಯಾಕೆ ಮಾತಾಡಬೇಕು? ನಮಗೆ ಹೊಸ ವರ್ಷ ಕರೆಕ್ಟ್. ಬಟ್ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. 3 months ಗ್ಯಾಪ್ ಆಯ್ತಂತ. ಸೊ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರೂ ನೋಡಿ, ಈ ವರ್ಷ ತುಂಬ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ. ತುಂಬ ಒಳ್ಳೆ ಅನೌನ್ಸ್ಮೆಂಟ್ಸ್ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಇಂಡಸ್ಟ್ರಿಗೆ ಆಗುವಂಥ ಸಾಕಷ್ಟು ಒಳ್ಳೆ ವಿಷಯಗಳು
in terms of budget announcements, in terms of financial announcements. ನಮ್ಮ ಇಂಡಸ್ಟ್ರಿಗೆ ಈ ಸತಿ ಬಜೆಟಲ್ಲಿ ಕೂಡ ತುಂಬ ಒಳ್ಳೆ ಆಪ್ಷನ್ಸು ಅದೆಲ್ಲ ಬಂದಿದೆ, ತುಂಬ ಆ್ಯಪ್ಸು, ತುಂಬ ಪಾಲಿಸೀಸು ಅದೆಲ್ಲ ಬಂದಿದೆ. ತುಂಬ ಖುಷಿ ಆಗ್ತಿದೆ ಅದೆಲ್ಲ ಕೇಳಿ. ಸೊ ನಮ್ಮ ಸ್ಯಾಂಡಲ್ವುಡ್ಗೆ ಅಂತ ತುಂಬ ಒಳ್ಳೆ ವರ್ಷ ಅಂತ ಅನ್ಕೋತೀನಿ, ಫಾರ್ ದಿ ಫಿಲ್ಮ್ ಮೇಕರ್ಸ್, ಫಾರ್ ದಿ ಇಂಡಸ್ಟ್ರಿ, ಫಾರ್ ಆಲ್ ದಿ ಡಿರೆಕ್ಟರ್ಸ್, ಫಾರ್ ಆಲ್ ದಿ ನ್ಯೂ ಇನ್ಸ್ಪೈರಿಂಗ್ ಪೀಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಿಂದ ಸ್ಟಾರ್ಟ್ ಮಾಡ್ತೀನಿ. ಅಫ್ಕೋರ್ಸ್ ದಿಸ್ ಫಿಲ್ಮ್ ಈಸ್ ಅದು ಒಂದು 1-2 months ಜರ್ನಿ ಇಲ್ಲ. ಇಟ್ಸ್ ಆಲ್ಮೋಸ್ಟ್ ಅ ಇಯರ್ ಸಿನ್ಸ್ ವಿ ಆರ್ ವರ್ಕಿಂಗ್ ಆನ್ ದಿಸ್ ಫಿಲ್ಮ್, ಇನ್ 7-8 ಆಲ್ಮೋಸ್ಟ್ ಅ ಇಯರ್. ಆ್ಯಂಡ್ 1 year-ಅಲ್ಲಿ ಐ ಮೀನ್ ನಾನಂತೂ ಒಂದು 6 months ಚೇಂಜ್ ಆಗ್ತಾ ಇರ್ತೀನಿ. ಸೊ ವೆನ್ ಐ ಸಿ ಮೈ ಸೆಲ್ಫ್ 6 months ago, ತುಂಬಾ ಡಿಫ್ರೆಂಟ್ ಆಗಿದೆ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸ್ಟೋರಿ. ಆ್ಯಂಡ್ ಪೊಲೀಸ್ ಕಂಪ್ಲೇಂಟ್ ತುಂಬಾ ಸಿಂಪಲ್ ಆಗಿರೋಂಥ ಟೈಟಲ್ ಅಂತ ಹೇಳ್ಬೋದು. ಬಟ್ ಆದ್ರೂ ಐ ಥಿಂಕ್ ಸಿಂಪಲ್ ಟೈಟಲ್ಗಳ ಹಿಂದೆ ಒಂದು ಸ್ಟ್ರಾಂಗ್ ಸ್ಟೋರಿ ಟೆಲ್ಲಿಂಗ್ ಇದ್ದರೆ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಐ ಥಿಂಕ್ ದಿಸ್ ಫಿಲ್ಮ್ ಹ್ಯಾಸ್ ದ್ಯಾಟ್. ಒರಿಜಿನಲಿ ದಿಸ್ ಫಿಲ್ಮ್ ಈಸ್ ಅ ತೆಲುಗು ಫಿಲ್ಮ್. ಇಟ್ಸ್ ಆ್ಯಂಡ್ ನಾವು ಸಾಕಷ್ಟು, ಯಾಕಂದರೆ ಐ ಆಲ್ಸೋ ಹ್ಯಾವ್ ಸ್ಯಾಂಡಲ್ವುಡ್ ಅಂದರೆ ನನಗೆ ಎಲ್ಲರೂ ಗೊತ್ತಿರೋ ಹಾಗೆ ಕನ್ನಡತಿ ಅಂತಲೇ ಎಲ್ಲ ಕಡೆ ಹೇಳ್ತೀನಿ ನಾನು, ಯಾವ ಭಾಷೆ ಮಾಡಿದ್ರು. ಸಂಜೀವ್ ಆಲ್ಸೋ ಹ್ಯಾಸ್ ದ ಸೇಮ್ ಸೆಂಟಿಮೆಂಟ್ಸ್ ಅಬೌಟ್ ದಿ ಇಂಡಸ್ಟ್ರಿ. ಆ್ಯಂಡ್ ನಾವು ಯಾವ ಭಾಷೆ ಮಾಡಿದ್ರು, ಲಾಸ್ಟ್ ಇಯರ್ ಆ್ಯಕ್ಚುಲಿ 2025 ನಾನು ಯಾವುದು ಸ್ಟ್ರೇಟ್ ಕನ್ನಡ ಫಿಲ್ಮ್ ರಿಲೀಸ್ ಆಗಿಲ್ಲ. ಐ ವಾಸ್ ಬ್ಯುಸಿ ಇನ್ ಮಲಯಾಳಂ ಇನ್ ತಮಿಳ್ ಇನ್ ತೆಲುಗು. ಬಟ್ ಯಾವುದೇ ಕಾರಣಕ್ಕೂ ನಮ್ಮ ಇಂಡಸ್ಟ್ರಿ, ನಮ್ಮವ್ರು ಬಿಟ್ಕೋಬಾರ್ದು, ಈ ಒಂದು ಆಡಿಯನ್ಸ್ನ ಬಿಟ್ಕೋಬಾರ್ದು ಅಂತ ಒಂದೇ ಒಂದು ಉದ್ದೇಶಕ್ಕೆ ನಾನೇ ಹಠ ಮಾಡಿ ಎಲ್ಲ ಸಿನಿಮಾಗಳು ಕನ್ನಡ ಡಬ್ಡ್ ವರ್ಷನ್ಸ್ ರಿಲೀಸ್ ಆಗಬೇಕು. ಆದಷ್ಟು ನನ್ನ ಕಡೆಯಿಂದ ಒಬ್ಬ ಕಲಾವಿದನಾಗಿ ನಾವು ಆಡಿಯನ್ಸಸ್ಗೆ, ಕರ್ನಾಟಕ ಆಡಿಯನ್ಸಸ್ಗೆ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಒಂದು ಉದ್ದೇಶ. ಆ್ಯಂಡ್ ಈ ವರ್ಷ ಅಫ್ಕೋರ್ಸ್ ದರ್ ಆರ್ 3 to 4 ಸ್ಟ್ರೇಟ್ ಕನ್ನಡ ಫಿಲ್ಮ್ಸ್ ರಿಲೀಸಿಂಗ್. ಸೊ ತುಂಬ ಖುಷಿ ಇದೆ ನನಗೆ ಅದರಲ್ಲಿ. ಕಮಿಂಗ್ ಬ್ಯಾಕ್ ಟು ದಿಸ್ ಫಿಲ್ಮ್, ತುಂಬಾ ಚಾಲೆಂಜಿಂಗ್ ಆಗಿರುವಂಥ ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬಾ ಇಷ್ಟ ನನಗೆ ಯಾವತ್ತು. ಸೊ ದಿಸ್ ಹ್ಯಾಸ್ ಅ ಡ್ಯುಯಲ್ ಶೇಡ್ ಕ್ಯಾರೆಕ್ಟರ್. ಪ್ರತಿಯೊಂದು ಕ್ಯಾರೆಕ್ಟರ್ ಸಂಜೀವ್ ಹೇಳಿದಾಗೆ ಇಟ್ ಈಸ್ ದೇರ್ ಆರ್ ಮೆನಿ ಕ್ಯಾರೆಕ್ಟರ್ಸ್ ಇನ್ ದಿಸ್ ಫಿಲ್ಮ್. ಆ್ಯಂಡ್ ಬೇರೆ ಬೇರೆ ಎಲ್ಲ ಇಂಡಸ್ಟ್ರೀಸಲ್ಲಿ ಇರುವಂಥ ಕ್ಯಾರೆಕ್ಟರ್ಗಳು. ಬನ್ನಿ ಡೋರ್ ಕ್ಲೋಸ್ ಮಾಡಿ. ಸೊ ಸಾಕಷ್ಟು ಕ್ಯಾರೆಕ್ಟರ್ಗಳಿರುವಂಥ ಒಂದು ಸಿನಿಮಾ. ಆ್ಯಂಡ್ ಈ ಸಿನಿಮಾದಲ್ಲಿ I've done a lot of very extraordinary action ಅಂತ ಹೇಳ್ಬೋದು. ಸೊ I think that was something that was very challenging as an actor. And ಯೂಶ್ವಲ್ ಆಗಿ ವೆಸ್ಟರ್ನ್ ಬಟ್ಟೆಗಳು ಅಥವಾ ಯಾವುದೋ ಒಂದು ಆ್ಯಕ್ಷನ್ ಬಟ್ಟೆಗಳು ಆ ಥರ ಕಾಸ್ಟ್ಯೂಮ್ಸ್ ಇರುತ್ತೆ. ಈ ಸಿನಿಮಾದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಕಾಸ್ಟ್ಯೂಮ್ಸು, ಲುಕ್ಸು ಆ ಥರ ಎಲ್ಲ ಟ್ರೈ ಮಾಡಿದ್ವಿ. ಒಬ್ಬ ಚೈಲ್ಡ್ ಆರ್ಟಿಸ್ಟ್ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡಿದ್ದೀನಿ ನಾನು. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ ಟು ಡೂ ದ್ಯಾಟ್ as well. And just today is this the starting of the promotions of this film. ಸಾಕಷ್ಟು ಇದೆ ಇವತ್ತು ಟೀಸರ್. ಆ್ಯಕ್ಚುಲಿ ನನಗೂ ಸರ್ಪ್ರೈಸ್, ಐ ಹ್ಯಾವ್ ನಾಟ್ ಸೀನ್ ವಾಟ್ ಆಲ್ ಯು ಹ್ಯಾವ್ ಸೀನ್. ಸೊ ಪ್ರಾಬಬಲಿ ಆಫ್ಟರ್ ಯುವರ್ ಲೀವ್ ಫಾರ್ ದ ಬಿಗ್ ಪ್ರೆಸ್ ಮೀಟ್ ಯು ಹ್ಯಾವ್ ಟು ಗೋ ಟು. ಸೊ ಐ ವಿಲ್ ವಾಚ್ ದಿ ಅದರ್ ಕಂಟೆಂಟ್ as well. ಬಟ್ ನಾನು ಶೂಟಿಂಗ್ ಟೈಮಲ್ಲಿ ನನಗೆ ಗೊತ್ತು ಒಂದು ಕ್ವಾಲಿಟಿ ಆಫ್ ದ ಫಿಲ್ಮ್ ಹೆಂಗೆ ಮಾಡ್ತಾರೆ, ಟೆಕ್ನಿಷಿಯನ್ಸ್ ಯಾವ ಥರ ವರ್ಕ್ ಮಾಡ್ತಾರೆ, ಎಲ್ಲರೂ ತುಂಬ ಒಳ್ಳೆ ರೀತಿಯಲ್ಲಿ ವರ್ಕ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಆ್ಯಸ್ ಅ ಪ್ರೊಡ್ಯೂಸರ್ ಕೃಷ್ಣಾಜಿ ಈಸ್ ವೆರಿ ವೆರಿ ಪ್ಯಾಷನೆಟ್. ಅವರು ಆ್ಯಕ್ಟಿಂಗ್ ಅನ್ನೋದು ಆಮೇಲೆ ಗೊತ್ತಾಯಿತು, ಬಟ್ ಆಸ್ ಅ ಪ್ರೊಡ್ಯೂಸರ್ ಹಿ ಈಸ್ ಬಿನ್ ವೆರಿ ವೆರಿ ಸಪೋರ್ಟಿವ್ ಆ್ಯಂಡ್ ಪ್ರೊಡಕ್ಟಿವ್. ಆ್ಯಂಡ್ ಐ ಥಿಂಕ್ ಯಾವುದೋ ಒಂದು ಸಿನಿಮಾ ಮಾಡಬೇಕು ಅಂದರೆ ಒಂದು ಪ್ರೊಡ್ಯೂಸರ್ಸ್ ಪ್ಯಾಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ದುಡ್ಡು ಹಾಕೋರು ಬೇಕು, ಕೆಲಸ ಮಾಡೋರು ಬೇಕು, ಆಮೇಲೆ ಅದನ್ನು ನೋಡೋರು ಬೇಕು. ಸೊ ಎಲ್ಲ ಥರದ್ದು ಆಡಿಯನ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಟುಡೇಸ್ ಜನರೇಷನ್ ಆ್ಯಂಡ್ ಟೈಮ್ ಅಂತ. ಸೊ ಜಾಸ್ತಿ ಹೊತ್ತು ತಗೊಳ್ಳಲ್ಲ ನಾನು, ಬಿಕಾಸ್ ಇಟ್ಸ್ ಜಸ್ಟ್ ಅ ಟೀಸರ್. ಆ್ಯಂಡ್ ಸಾಕಷ್ಟಿದೆ ಮಾತಾಡೋಕ್ಕೆ ಸಿನಿಮಾ ಬಗ್ಗೆ ಆ್ಯಂಡ್ ಜರ್ನಿ ಬಗ್ಗೆ. ಆ್ಯಂಡ್ ಇನ್ ದ ಕಮಿಂಗ್ ಡೇಸ್ ವಿಲ್ ಬಿ ಪ್ರಮೋಟಿಂಗ್ ದ ಫಿಲ್ಮ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. But yes, this is a beautiful Telugu film that is releasing in Karnataka, nam Kannadadalli. This will also release in Tamil. And ivandu of course ಹಬ್ಬ ಸಮಯ. ಸೊ ಎಲ್ರಿಗೂ ಹಬ್ಬದ ಶುಭಾಶಯಗಳು. ನಮಗೆ ಹೊಸ ವರ್ಷ ಸ್ಟಾರ್ಟ್ ಆಗ್ತಿದೆ. ನಾವೆಲ್ಲರೂ ಕನ್ನಡದವರು ಕರ್ನಾಟಕಕ್ಕೆ, ಸೌತ್ ಇಂಡಿಯಾಕ್ಕೆ ಒಂದು ಹೊಸ ವರ್ಷ ಅಂತ ಹೇಳ್ಬೋದು. ವಿ ಆರ್ ನಾಟ್ ಫಾರಿನರ್ಸ್ ಟು ಬಿ ಸೆಲೆಬ್ರೇಟಿಂಗ್ 31st December, ಬಟ್ ವಿ ಹ್ಯಾವ್ ಬಿಕಮ್ ಫಾರಿನರ್ಸ್ ಟು ಸೆಲೆಬ್ರೇಟ್ 31st December ಅಂತ. ತುಂಬ ಚೆನ್ನಾಗಿರಲಿ ಈ ವರ್ಷ, ಹಬ್ಬ ತುಂಬ ಒಳ್ಳೆ ರೀತಿಯಲ್ಲಿ ಆಚರಿಸಿ. ಆ್ಯಂಡ್ ಉದ್ದೇಶ ಇದ್ದಿದ್ದು ನಿಮ್ಮೆಲ್ರಿಗೂ ಒಂದಿನ ಮುಂಚೆ ಮೀಟ್ ಮಾಡಿ ಒಂದು ಸ್ವಲ್ಪ ಫಸ್ಟ್ ಲುಕ್ ಥರ ತೋರಿಸ್ಬೇಕು ಅಂತ. ಆ್ಯಂಡ್ ವಿ ಹ್ಯಾವ್ ಇಂಟ್ರೊಡ್ಯೂಸ್ ದ ಫಿಲ್ಮ್ ಟು
the Karnataka media and the audiences, and looking forward to a good journey. And to make you all wait, my flight was delayed from Bombay. I'm shooting something in Hindi, so but it's always amazing to see all of you. So ಇದರಲ್ಲಿ almost 5 to 6 action sequences ಇದೆ. The specification of the other character, like the Indianized character, the mother character that is there, ಅದಕ್ಕೂ ಮತ್ತೆ very very surprisingly it's beautifully linked in terms of action and in terms of the chains, in terms of story, ಯಾಕೆ ಅದೆಲ್ಲ ಲಿಂಕ್ ಆಗುತ್ತೆ ಕ್ಯಾರೆಕ್ಟರ್ಸ್ಗೂ ಅಂತ ಒಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಟೆಲ್ಲಿಂಗ್ ಇದೆ. ಕನ್ನಡದಲ್ಲಿ ಇಲ್ಲ, ಅದಕ್ಕೆಲ್ಲ ಮಾಡ್ತಾ ಇದ್ದೀನಿ. ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಮಾಡ್ತಾ ಇದ್ದೀನಿ, ಸಿಂಧೂರಿಗೆ ಮಾಡ್ತೀನಿ, ಆಮೇಲೆ ಇನ್ನೂ 1-2 ಸಿನಿಮಾಗಳು ಇನ್ನು ಬರ್ತಾ ಟೈಮಲ್ಲಿ ಅನೌನ್ಸ್ ಆಗ್ತಿದೆ, ಎಲ್ಲದಕ್ಕೂ ಮಾಡ್ತೀನಿ. ಈ ವರ್ಷ ನಾನೇ ಸ್ವತಃ ಎಲ್ಲ ನನ್ನ ಸಿನಿಮಾಗಳು ಡಬ್ ಮಾಡಬೇಕು ಅಂತ ಟ್ರೈ ಮಾಡಿದ್ದೆ ಮುಂಚೆ, ಬಟ್ ಗ್ರಾಮ್ಯಾಟಿಕಲಿ ಇಟ್ ಬಿಕಮ್ಸ್ ಅ ಲಿಟಲ್ ಬಿಟ್ ಆಫ್ ಅ ಚಾಲೆಂಜ್ ಸಮ್ಟೈಮ್ಸ್ ಫಾರ್ ಸರ್ಟನ್ ಫಿಲ್ಮ್ಸ್. ಬಟ್ ಹಬ್ಬ ಚೆನ್ನಾಗತ್ತೆ, ಸತಿ ಗ್ಯಾಸ್ ಇಲ್ಲ ಅಂತ ಜನ ಒದ್ದಾಡ್ತಾರೆ. ಏನದು ಗ್ಯಾಸ್ ಇಲ್ಲ, ಹೌದು ಅಲ್ವಾ? ವೆರಿ ವೆರಿ ಪಾಪ ಆಕ್ಚುಲಿ ಇಟ್ಸ್ ತುಂಬಾನೇ ಪಾಪ ಇಟ್ಸ್ ಅನ್ಫಾರ್ಚುನೇಟ್ ಅಂಡ್ ಐ ಹೋಪ್ ದ ಸಿಚುವೇಶನ್ ಗೆಟ್ಸ್ ಬೆಟರ್ ಅಂತ ಅಷ್ಟೇ. ಯಾ ಪಾಪ ಇಟ್ಸ್ ನಾಟ್ ನೈಸ್. These are basic commodities for a human being and for a society that should exist, and formation and the base of any community societies on that. So ಆಗಲೇಬೇಕು. ಇದೆಲ್ಲ unnecessary ಅಂದರೆ unfortunate, not unnecessary, unfortunate issues, but I'm sure there's a solution for it ಆದಷ್ಟು ಬೇಗ. మేకోటి సారు చాలా హార్డ్ వర్క్ చేశారు. క్రైమ్ థ్రిల్లర్ ఇది, సస్పెన్స్, ఇంకా చెప్పాలంటే మదర్ సెంటిమెంట్ ఉంది. రాగిణి ద్వివేది చాలా హార్డ్ వర్క్ చేశారు. చాలా హార్డ్ వర్క్ అంటే ఎంతంటే నైట్ స్టార్ట్ అయిందంటే మార్నింగ్ 4:30 వరకు నాన్ స్టాప్ యాక్షన్ సీక్వెన్సెస్ చేయడం జరిగింది. అది రోప్ షాట్స్ సార్ అన్నారు కదా, 24 అవర్స్ కూడా చేశారు. డే టైం ఒకసారి సాంగ్ చేస్తారు, నైట్ మళ్ళీ యాక్షన్ సీన్స్ కూడా చేయడం జరిగింది. చాలా సపోర్టివ్ క్యారెక్టర్ చేశారు, చాలా సపోర్టివ్ యాజ్ ఎ గుడ్ యాక్ట్రెస్. అండ్ నేను దీనికంటే ముందే ఆల్రెడీ జ్యువెల్ థీఫ్లో ప్రేమ గారితో యాక్ట్ చేశాను. ప్రేమ గారిది చాలా సెంటర్ ఆఫ్ అట్రాక్షన్ రోల్ ఆ సినిమాలో. ఆల్రెడీ నేను కన్నడ వినోద్ కుమార్ సారు, శ్రీధర్ గారు, ప్రేమతో యాక్ట్ చేశాను. ఇప్పుడు మళ్ళీ రాగిణి ద్వివేది గారితో యాక్ట్ చేయడం చాలా హ్యాపీగా ఉంది. ఇందులో చాలామంది కన్నడ ఆర్టిస్టులు ఉన్నారు, రవిశంకర్, శరత్ లోహిత, నవీన్ చంద్ర, వీళ్ళందరూ చాలామంది సపోర్ట్ చేశారు. ఇంకా ప్రమోషన్ కూడా అందరూ బాగా సపోర్ట్ చేయాలని కోరుకుంటున్నాం. ఫ్యూచర్లో నేను ఇంకా కన్నడలో కూడా సినిమాలు చేయాలనుకుంటున్నా. యాజ్ అ ప్రొడ్యూసర్ దిస్ ఈజ్ అవర్ 3rd మూవీ. యాజ్ అ హీరో దిస్ ఈజ్ మై 4th మూవీ. సుందరాంగుడు, జ్యువెల్ థీఫ్, ట్రావెలర్ అండ్ పోలీస్ కంప్లైంట్ యాజ్ ఎ హీరో. లెట్ us see in future. I will support Kannada artists also, Kannada state also. Thank you all. Thank you support. Thank you for your support. Personal business ఉన్నాయి, ల్యాండ్స్ ఉన్నాయి, ఫీల్డ్స్ ఉన్నాయి, బిల్డింగ్స్ ఉన్నాయి. బిజినెస్ మ్యాన్. దీంట్లో సాఫ్ట్వేర్ ఇంజనీర్ క్యారెక్టర్ అండి. మా ఎపిసోడ్ ఫ్లాష్ బ్యాక్లో వస్తుంది. రన్నింగ్లో బేబీకి సపోర్ట్ చేసే క్యారెక్టర్. నా మెయిన్ బిజినెస్ మూవీ. ఇంకేమైనా క్వశ్చన్స్ ఉంటే ಅಡಗಂడి. ಸಾಕು ಬಿಡಿ, ಕನ್ನಡ ಬರೋಲ್ಲ, ಕೆಲಸ ಮಾತಾಡಬೇಕು ಅಂತ ನಾನು ಯಾವಾಗಲೂ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 45 days. ಹೌದು ಹೌದು, ಇದು 5th ಮೂವಿ, ಇದು 5th ಮೂವಿ. ಅದು ಎಲ್ಲನೂ ತೆಲುಗು ಸಿನಿಮಾಗಳೇ. ಎಲ್ಲ ಶೂಟ್ ಮಾಡಿದ್ರೆ ಹೈದರಾಬಾದ್, ರಾಮೋಜಿ ಫಿಲ್ಮ್ ಸಿಟಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಿತ್ರತಂಡ ಹಾಗೂ ಮತ್ತು ಗಣ್ಯರು ಹಾಗೆ ಮಾಧ್ಯಮ ಮಿತ್ರರಿಗೆಲ್ಲ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಪರವಾಗಿ ನಮಸ್ಕಾರಗಳು. ಸಂಜೀವ್ ಅವರು ಡೈರೆಕ್ಟ್ರು, ನಮ್ಮ ಸಂಘದ ಸದಸ್ಯರು ಮೊನ್ನೆ ಕರೆ ಮಾಡಿ ನಮ್ಮ ಟೀಸರ್ ಲಾಂಚ್ ಇದೆ ಬನ್ನಿ ಅಂತ ಕರೆದರು. ಬಂದಿದ್ದೀವಿ. ಬಟ್ ಇವತ್ತು ಟೀಸರ್ ನೋಡಿದಾಗ ತುಂಬ ಖುಷಿ ಆಯಿತು. ಒಂದು ಪಕ್ಕ ಕಮರ್ಷಿಯಲ್ ಚಿತ್ರ ಏನು ಕೇಳುತ್ತಾ ಅದು ಟೀಸರಲ್ಲಿ ನಮ್ಮ ನೋಡಿದಾಗ
ಪಕ್ಕ ಕಮರ್ಷಿಯಲ್ ಚಿತ್ರ ಹೇಗಿರುತ್ತೋ ಅದು ಮೂಡ್ ಬಂದಿದೆ. ಅದೇ ರೀತಿ ಕ್ಯಾಮ್ರಾ ವರ್ಕು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಸಿನಿಮಾದ ಉಳಿದವರ ಅಭಿನಯ ನಮ್ಗೆ ಗೊತ್ತಿಲ್ಲ, ಯಾಕಂದರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಒಂದು ಕನ್ನಡ ಚಿತ್ರರಂಗಕ್ಕೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆದರೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಸಂಜೀವ್ ಮೊಗಟೆಯವರು ನಮಗೆ ಒಂದು ಒಳ್ಳೆಯ ಚಿತ್ರ ನಿರ್ಮಾಣ ಸಂಸ್ಥೆಯನ್ನು ಹಾಗೂ ಚಿತ್ರತಂಡವನ್ನು ಕನ್ನಡಕ್ಕೆ ಕರೆತಂದಿದ್ದಾರೆ. ಅದರ ಬಗ್ಗೆ ನಮಗೆ ತುಂಬ ಸಂತೋಷ ಕೂಡ ಇದೆ. ಹಾಗೆ ಚಿತ್ರದ ಹೀರೋ ಅವರು ತೆಲುಗುನವರಾದ್ದರಿಂದ ತೆಲುಗಲ್ಲಿ ಮಾತಾಡ್ತಿದ್ದಾರೆ. ಬಟ್ ಅವ್ರಿಗೆ ಕನ್ನಡ ಮುಂದಿನ ದಿನಗಳಲ್ಲಿ ನೀವು ಸಿನಿಮಾ ರಿಲೀಸ್ ಆಗೋ ಹೊತ್ತಿಗೆ ಸ್ವಲ್ಪ ಆದರೂ ಕನ್ನಡವನ್ನು ಕಲಿತ್ಕೊಂಡು ನಮ್ಮ ಕನ್ನಡ ಸಿನಿಮಾ ಮಾಡುವಾಗ ಕನ್ನಡದಲ್ಲಿ ಸ್ವಲ್ಪನಾದರೂ ನಮ್ಮ ಏನು ಮಣ್ಣಿನ ಪರಿಮಳ ಇರುತ್ತೆ ಅಲ್ವಾ, ಅದು ಆ ಕನ್ನಡ ಮಣ್ಣಿನ ಪರಿಮಳ ಇರಲಿ ಅಂತ ಹೇಳ್ತಾ, ನೀವು ಏನು ನಮ್ಮ ಕನ್ನಡದ ನೆಲದಲ್ಲಿ ಇವತ್ತು ಪೊಲೀಸ್ ಕಂಪ್ಲೇಂಟ್ ಅಂತ ಒಂದು ಸಿನಿಮಾವನ್ನು ಮಾಡಿದ್ದೀರಾ. ಅದರಲ್ಲೂ ಕೂಡ ರಾಗಿಣಿಯವರೊಂದು ಆ್ಯಕ್ಷನ್ನು ನೋಡಿದ್ವಿ ಇದರಲ್ಲಿ ಟೀಸರಲ್ಲಿ, ತುಂಬ ಚೆನ್ನಾಗಿ ಬಂದಿದೆ. ಮುಂದಿನ ದಿನಗಳಲ್ಲಿ ನೀವು ಆದಷ್ಟು ಏನು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಆ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಮ್ಮ ಕನ್ನಡದ ಕಲಾವಿದರು, ತಂತ್ರಜ್ಞರು ಯಾರೆಲ್ಲ ಇದ್ದಾರೆ, ಈಗ ಆಲ್ಮೋಸ್ಟ್ ಇದ್ದಾರೆ ನಿಮ್ಮ ಜೊತೆ. ನಮ್ಮ ಛಾಯಾಗ್ರಾಹಕರು ನಮ್ಮವರೇ, ಹೆಚ್ಚಿನ ಕಲಾವಿದರು ನಮ್ಮವರು ಇದ್ದಾರೆ. ಆಲ್ಮೋಸ್ಟ್ ನಮ್ಮವರೆಲ್ಲ ನೀವು ತೊಡಗಿಸ್ಕೊಂಡು ನಮ್ಮ ಚಿತ್ರರಂಗಕ್ಕೆ ಅನುಗುಣವಾಗುವಂತೆ ನಮ್ಮ ಏನು ನೀವು ಸಿನಿಮಾ ಮಾಡ್ತೀರಾ ಅದನ್ನು ಅಭಿವೃದ್ಧಿಪಡಿಸ್ಕೊಂಡು ಸಿನಿಮಾಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರುವಂಥ ನಿಟ್ಟಿನಲ್ಲಿ ನೀವು ಉತ್ತಮ ಸಿನಿಮಾಗಳನ್ನು ಮಾಡುತ್ತಾ ನಮ್ಮ ಚಿತ್ರರಂಗದಲ್ಲಿ ನಿಮಗೆ ಒಳ್ಳೆಯ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಇಲ್ಲಿ ಮುಗಿಸ್ತೇನೆ. ತುಂಬ ಚೆನ್ನಾಗಿ ಶೂಟಿಂಗ್ ಮಾಡಿಸ್ತಾರೆ. ಆಮೇಲೆ ಡೈರೆಕ್ಟ್ರ್ ಯಾರಿಗೇ ಆಗಲಿ ಪ್ರೋತ್ಸಾಹ ಮಾಡ್ತಾರೆ. ನಮಗೂ ಅಷ್ಟೇ, ಪ್ರೇಮ ಇಷ್ಟೊತ್ತೇ ಇರೋದು, ಇನ್ನೊಂದು ಸ್ವಲ್ಪ ಹೊತ್ತು ಶೂಟಿಂಗ್ ಆಗೋಗುತ್ತೆ ಅಂತೆಲ್ಲ ಹೇಳೋರು. ಸೊ ಪ್ರೊಡಕ್ಷನ್ನು ಮಾಡ್ತಾಯಿದ್ರು, ಪ್ರೊಡ್ಯೂಸು ಮಾಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ತುಂಬ ಖುಷಿ ಆಗ್ತಾಯಿತ್ತು ಈ ಪ್ರೊಡಕ್ಷನ್ ಹೋಗೋದಕ್ಕೆ. ಆ್ಯಂಡ್ ಅಫ್ಕೋರ್ಸ್ ರಾಗಿಣಿ ತ್ರಿವೇದಿ ಅವರು, ನಾನು 2 ಚಿತ್ರ ನೋಡಿದ್ದೀನಿ. ತ್ರಿವೇದಿ, ಸಾರಿ, ಓಕೆ, ರಾಗಿಣಿ ತ್ರಿವೇದಿ, ಅದು ತ್ರಿವೇದಿ ಅಂತಲೇ ಬರುತ್ತೆ. ಐ ಆಮ್ ಸೋ ಸಾರಿ. She is a wonderful actress, and you have added one extra Veda to my. I have seen her movies. I've seen your movies, 2-3 movies. Really good actress you are, and I saw the song. Tumba khushi ಆಯಿತು song ನೋಡಿ. ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ ಯು ಆರ್ ಆ್ಯಕ್ಟಿಂಗ್, ಐ ಥಿಂಕ್ ಸೊ, ಇನ್ ಕನ್ನಡ. ಐ ಥಿಂಕ್ ವೆರಿ ಲಾಂಗ್ ಗ್ಯಾಪ್ ಅಲ್ಲ, ಲಾಂಗ್ ಗ್ಯಾಪ್, ಯಾ, ಗುಡ್. ತುಂಬ ಖುಷಿ ಆಯಿತು ಸಾಂಗ್ಸ್ ಎಲ್ಲ ನೋಡಿ. ಆ್ಯಂಡ್ ಸಾಯಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಡೈರೆಕ್ಟರ್ ಸಂಜೀವ್ ಅವರಿಗೆ ಆಲ್ ದ ಬೆಸ್ಟ್ ಫಾರ್ ದ ಮೂವಿ. ತುಂಬ ಇನ್ನೂ ಹೆಚ್ಚು ಒಳ್ಳೆ ಚಿತ್ರಗಳು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಪೊಲೀಸ್ ಕಂಪ್ಲೇಂಟ್ ಸಿನಿಮಾದ ಆಡಿಯೋ ವಿದ್ಯುಕ್ತವಾಗಿ ರಿಲೀಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಕರ್ಕೊಳ್ಳೆ ಬಂದು ನಮ್ಮನ್ನು ಟೆಸ್ಟ್ ಮಾಡೋದು, ಸಪೋರ್ಟ್ ಮಾಡೋದು, ಥ್ಯಾಂಕ್ ಯು ಸೋ ಮಚ್.